ನಮಸ್ಕಾರ, ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸ್ವಾಗತ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದನೆ ತರಕಾರಿ ಹಾಕ್ಬಿಟ್ಟು ಟೋಫು ಹಾಕಿ ಪ್ರೋಟೀನ್ ರಿಚ್ ಆದಂತಹ ತರಕಾರಿ ಕೂರ್ಮ ಮಾಡೋದು ಹೇಗೆ ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ತರಕಾರಿ ಕೂಟಿಗೆ ನೋಡಿ, ಮೊದಲಿಗೆ ಕುಕ್ಕರ್ಗೆ ಒಂದು ಚಿಕ್ಕದು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್. ಇದಕ್ಕೆ ನೋಡಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ತರಕಾರಿ ಚೆನ್ನಾಗಿರುತ್ತೆ. ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದು ವಿಸಿಲ್ ಮಾಡ್ಕೋಬೇಕು, ಅಷ್ಟೇ ಸಾಕು. ತರಕಾರಿ ಒಂದು ವಿಸಿಲ್ ಬಂದರೆ ಸಾಕು. ಈ ಕುರ್ಮ ಬೇಗನೆ ಆಗ್ಬಿಡುತ್ತೆ. ಇದನ್ನ ನೀವು ಆಪಂ ಜೊತೆ, ಇಡಿಯಪ್ಪಂ ಜೊತೆ, ಗೀ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ. ಒಂದು ವಿಸಿಲ್ ಮಾಡ್ಕೊಂಡ್ಬಿಡೋಣ. ಈ ಕಡೆ ಇದಾಗೋದ್ರೊಳಗಡೆ ಇದಕ್ಕೊಂದು ಮಸಾಲ ರುಬ್ಕೊಂಡ್ಬಿಡಬೇಕು. ರುಬ್ಬಕ್ಕೆ ನೋಡಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗೋಡಂಬಿ ಇದೆ, ಹಸಿಮೆಣಸಿಕಾಯಿ, 1 ಸ್ಪೂನ್ ಗಸಗಸೆ, 1/4 ಸ್ಪೂನ್ ಅಷ್ಟು ಸೋಂಪಿದೆ. ಈ ಸೋಂಪೆ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಷ್ಟೇ ಇದಕ್ಕೆ ಮಸಾಲ. ಜೊತೆಗೆ 1/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದನ್ನ ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು. ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಂದು ವಿಸಿಲ್ ಬಂದಿದೆ, ಕೂಲಾಗಿದೆ. ಓಪನ್ ಮಾಡ್ಕೊಳ್ಳೋಣ. ತರಕಾರಿನೂ ಬಂದಿದೆ. ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. 2 ಸ್ಪೂನಷ್ಟು ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಚಕ್ಕೆ ಲವಂಗ ಹಾಕೋಣ. 1 ಏಲಕ್ಕಿ ಸಿಪ್ಪೆ ಹಾಕ್ತಾ ಇದ್ದೀನಿ. ಇವಾಗ ಏನು ಸ್ವಲ್ಪ ಚಟ್ಪಟ ಅನ್ನಿ. ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ನೋಡಿ. ನಂತರ ಇದಕ್ಕೆ ಟೋಫು ಬಳಸ್ತಾ ಇದ್ದೀನಿ. ಪ್ರೋಟೀನ್ ರಿಚ್ ಇರುತ್ತೆ. ಇದಕ್ಕೆ ಒಳ್ಳೆ ಟೇಸ್ಟು ಕೊಡುತ್ತೆ. ಡಯಟ್ ಪ್ಲಾನ್ ಮಾಡೋರಿಗೆ ಇದು ಒಳ್ಳೆ ಕಾಂಬಿನೇಷನು. ನೋಡಿ, ಸ್ವಲ್ಪನೇ ಇದನ್ನು ಮಾಡಿಕೊಂಡ್ರೆ ಸಾಕು. ನಂತರ ಬೆಂದಿರುವಂತಹ ಈ ತರಕಾರಿ ನೀರು ಸಮೇತ ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಬ್ಬಿರುವಂತಹ ಈ ಮಸಾಲ ಇತ್ತಲ್ವ, ಇದನ್ನು ಹಾಕೋಣ. ಇದಕ್ಕೆ ನೋಡಿ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ಕುರ್ಮ ಸಿಂಪಲ್ ಆಗಿರುತ್ತೆ. ಎಲ್ಲ ಥರದ ತರಕಾರಿ ಇರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರೋದಿಲ್ಲ. ಇನ್ನು ಸ್ವಲ್ಪ ನೀರು ಹಾಕಿದ್ಮೇಲೆ ಇದು 1-2 ನಿಮಿಷ ಕುದಿಬೇಕು. ಕುದಿಲಿ. ನೋಡಿ, ಇದೀಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ನೀವು ಹಸಿಮೆಣಸಿಕಾಯಿ ಬೇಡ ಅಂತಂದರೆ 4 ಮೆಣಸು ಹಾಕ್ಬೋದು, ಇನ್ನೂ ವೈಟಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕ್ರೀಮಿ ಎಸ್ಬೇಕು ಅಂತೇಳಿ ಸ್ವಲ್ಪ ಕೆನೆ ಆದ್ರೂ ಹಾಕೋಬೋದು, ಹಾಲಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಕೆನೆ ಬರಿತಾ ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ. ತುಂಬಾ ಸ್ಪೆಷಲ್ ಆಗಿರುತ್ತೆ ಇದು. ಸುಲಭವಾಗಿ ಟೇಸ್ಟಿಯಾದಂತಹ ವೆಜಿಟೇಬಲ್ ಕೂರ್ಮ ಸಿದ್ಧವಾಗಿದೆ. ಇದನ್ನು ನೀವು ಗೀ ರೈಸ್ ಜೊತೆ ತಿನ್ಬೋದು, ಸೆಟ್ ದೋಸೆ ಜೊತೆ ತಿನ್ಬೋದು, ಆಪಂ ಜೊತೆ ತಿನ್ಬೋದು, ಇಡಿಯಪ್ಪಂ ಜೊತೆ ತಿನ್ಬೋದು. ಸ್ಪೆಷಲ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.